This whole place is filled with caladium. That is naturally occurring, but though it is not a native of India, it is naturalized, particularly in this west coast area. I never saw so much of this caladium anywhere in my life so far. So this is little bit roadside only, and with good shade and all. ಇಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ. ಹಾಂ ಸೊ ಆ್ಯಕ್ಚುಲಿ ಯೂಸ್ ಮಾಡ್ಬೋದು ಈ ಥರ ನೋಡು. ಸ್ವಲ್ಪ ಮಾಯಿಸ್ಟ್ ಲೊಕೇಶನ್ ಆಗಬೇಕಾದ್ರೆ ಇಲ್ಲಿ ನೀರು ಹರಿಯುತ್ತೆ ಅಂತ ಕಾಣುತ್ತೆ. ಸ್ವಲ್ಪ ಡೌನ್ ಇದೆ, ಸಾಲಾಗಿ ಬೆಡ್ ಥರ ಕೊಟ್ಬಿಡ್ಬೋದು. ಇದು ಪೆರಿನಿಯಲ್ ಬೇರೆ ಇದು. ಎಷ್ಟು ಸಮ್ ಥೌಸಂಡ್ಸ್ ಆಫ್ ಪ್ಲಾಂಟ್ಸ್ ಇದೆ ಅಲ್ಲಿ. ಹಾಂ ಸೊ ಇದು ನೋಡು ಬಾಯಿಲಿ ಒಳ್ಳೆ ಪಾರ್ಕಲ್ಲಿ ಪಾತ್ವೆ ಮಾಡ್ಬೋದು ನೋಡಿ ಈ ಥರ. ಬ್ಯೂಟಿಫುಲ್ ಕಾಣುತ್ತೆ. ಎಷ್ಟು ಬಣ್ಣ ಇದೆಲ್ಲ ಈ ಗಾರ್ಡನಿಂಗ್ ಅಂದರೆ ಫಸ್ಟು ಅದು ನಾವು ಉಪಯೋಗಿಸೋದ್ರಲ್ಲಿ ಇರೋದು ನಮ್ಮ ಬುದ್ಧಿವಂತಿಕೆ. ನಂಗೆ ಒನ್ ಆಫ್ ದ ಪ್ರೊಫೆಸರು ಹೇಳಿದ್ರು, ಒಂದು ಸರ್ತಿ ಐಡೆಂಟಿಟಿ ಸಿಗೋದು ಒಂದು ಪ್ರಶ್ನೆ, ಆಫ್ಟರ್ ಗೆಟಿಂಗ್ ಐಡೆಂಟಿಟಿ ಹೌ ಟು ಯೂಸ್. ಇದಕ್ಕೆಲ್ಲ ನೇಚರೇ ಬೆಸ್ಟ್ ಇನ್ಸ್ಪಿರೇಷನ್. ಈ ಥರ ನ್ಯಾಚುರಲ್ ಫಾರ್ಮೇಷನ್ ನೋಡಿದ್ರೆ ಮೈಂಡಲ್ಲಿ ಕ್ಲೀನಾಗಿ ಕ್ಲಿಕ್ಕಾಗಿ ಹೋಗುತ್ತೆ ಹೌ ಟು ಯೂಸ್ ಇಟ್ ಅಂತ, ಯಾವ ಥರ ಯೂಸ್ ಮಾಡ್ಬೋದು ಅಂತ. ಆಮೇಲೆ ಇದು ಒಂದು ಸರ್ತಿ ಮಾಡಿದ್ರೆ ಪೆರಿನಿಯಲ್, ಇದು ವರ್ಷ ಬೆಳ್ಕೊಂಡಿರುತ್ತೆ. ಅದಕ್ಕೇನು ಆಮೇಲೆ ಏನು ಮಾಡೋ ಇದಿಲ್ಲ, ಹೊಸ ಗಿಡ ಬರ್ತಾ ಇರುತ್ತೆ. ಪರ್ಮನೆಂಟ್, ಬೇರೆ ಏನು ವೀಡ್ಸು ಬರ್ತಾಯಿಲ್ಲ ನೋಡು. ಹಾಂ ಯಾಕೆಂದರೆ ಫುಲ್ ನೆರಳಾಯ್ತಲ್ಲ, ವೀಡಿಂಗ್ ಪ್ರಾಬ್ಲಮ್ ಇಲ್ಲ, ನೋಡೋಕ್ಕೂ ಚೆನ್ನಾಗಿದೆ.